ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕು ರಸ್ತೆಗಳ ದುರಸ್ತಿ. ಶಾಸಕ ಬಸನಗೌಡ ದದ್ದಲ್ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕುಂಠಿತ. ಶಾಸಕರು ಇದೇ ದಾರಿಯಲ್ಲಿ ಸಾಕ್ತಾರೆ, ಆದರೆ ರಸ್ತೆ ಕಾಮಗಾರಿ ಮಾಡುವಲ್ಲಿ ವಿಳಂಬ ಧೋರಣೆ. ಕುರುಡಿ ಹಾಗೂ ಗೋರ್ಕಲ್ ಗ್ರಾಮಗಳ ನಡುವೆ ಬರುವ ರಸ್ತೆ ಕಾಮಗಾರಿ ಯಾವಾಗ ಎನ್ನುತ್ತಿದ್ದಾರೆ ಜನರು. ಗ್ರಾಮೀಣ ಜನರಿಗೆ ಡಾಂಬರೀಕರಣ ರಸ್ತೆ ಮಾಡುತ್ತೇನೆಂದು ಸುಳ್ಳು ಭರವಸೆ ಕೊಟ್ಟು ಮತ ಪಡೆದ ರಾಯಚೂರು ಗ್ರಾಮೀಣ ಶಾಸಕ ಬಸನಗೌಡ ದದ್ದಲ್. ಮಾನ್ವಿ ಕ್ಷೇತ್ರದ ಕುರುಡಿಯಿಂದ ಗೋರ್ಕಲ್ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ನೋಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರು ಶಾಸಕ ಬಸನಗೌಡ ದದ್ದಲ್ರನ್ನ ವಿಧಾನಸೌಧದ 3ನೇ ಮಹಡಿಯಲ್ಲಿ ಸನ್ಮಾನಿಸಬೇಕು. ಮಾನ್ವಿ ತಾಲೂಕಿನ ಕುರುಡಿ ಗ್ರಾಮದಿಂದ ಗೋರ್ಕಲ್ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ಡಾಂಬರೀಕರಣ ಕಂಡು ಎಷ್ಟೋ ವರ್ಷಗಳಾಗಿವೆ. ಆದರೆ ಶಾಸಕ ಬಸನಗೌಡ ದದ್ದಲ್ ಇದೇ ಮಾರ್ಗವಾಗಿ ಸಂಚಾರ ಮಾಡಿದ್ರೂ ಸಹ ಅಭಿವೃದ್ಧಿ ಮಾಡುವ ವಿಚಾರ ಇಲ್ಲವಾಗಿದೆ ಎಂದು ಗೋರ್ಕಲ್ ಗ್ರಾಮಸ್ಥರ ಆರೋಪವಾಗಿದೆ. ಈ ಗ್ರಾಮದಲ್ಲಿ ಗರ್ಭಿಣಿ ಮಹಿಳೆಯರು ಕುರುಡಿ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಆಂಬ್ಯುಲೆನ್ಸ್ ಮೂಲಕ ತೆರಳಿದ್ರೆ ತಗ್ಗು ದಿನಗಳಿಂದ ಮಾರ್ಗದಲ್ಲಿಯೇ ಸಾವು ಅಥವಾ ಡೆಲಿವರಿ ಆಗೋದು ಪಕ್ಕಾ. ಇಂತಹ ರಸ್ತೆ ಇನ್ನೂ ಇದೆ ಅಂದ ಮೇಲೆ ಈ ಭಾಗಕ್ಕೆ ಸ್ವಾತಂತ್ರ್ಯ ಲಭಿಸಲಿಲ್ಲವೆಂದು ಮೇಲ್ನೋಟಕ್ಕೆ ಎದ್ದು ಕಾಣುತ್ತೆ. ನಮ್ಮ ಹೆಸರು ಸುಭಾನ್ ಅಂತ. ಯಾವ ಊರು ಸರ್ ನಿಮ್ದು? ಗೋರ್ಕಲ್ ನಮ್ದು. ಗೋರ್ಕಲ್ ಏನ್ ಸರ್ ಕುರುಡಿಯಿಂದ ಗೋರ್ಕಲ್ ರಸ್ತೆ ಹಿಂಗಿದೆ? ರೋಡ್ ಮಾತ್ರ ಏನು ಚೆನ್ನಾಗಿಲ್ಲ. ಎಲ್ಲ ರೋಡ್ಗಳು ಎಲ್ಲ ತೊಗ್ಗು ಮಿಟ್ಟೆ ಆಗಿಬಿಟ್ಟಾವ. ಎಲ್ಲ ಹೊಸ ಗಾಡಿ ತಿರುಗಾಡಿ ಏನು ರೋಡ್ ಸರಿಗಿಲ್ಲ, ಏನೇನು ಸರಿಗಿಲ್ಲ. ಇಲ್ಲಿ ವ್ಯವಸ್ಥೆ ಸರಿಗಿಲ್ಲ. ನಮ್ಮ ಗೋರ್ಕಲಿಗೆ ಮಾತ್ರ ಏನೇನು ಆಗಿಲ್ಲ ಇಲ್ಲಿ. ಹೌದಾ? ಅಲ್ಲ ರೀ, ಮತ್ತೆ ಈಗ ಈ ರೀತಿ ಇದ್ರೆ ಮತ್ತೆ ಏನಾದ್ರು ಅನಾಹುತ ಆದ್ರೆ ಯಾರು ಜವಾಬ್ದಾರಿ ಸರ್? ಮತ್ತೆ ಅವರೇ ಮತ್ತೆ MLA ಆದವರೇ ಮಾಡ್ಬೇಕು ಈ ಕೆಲಸ. ಇದು ಯಾರು MLA ಅವರು? ದದ್ದಲ್ ಬಸನಗೌಡ ಮಾಡ್ಬೇಕು ಈ ಕೆಲಸ. ಮತ್ತೆ ನೀವು ಕೇಳಿಲ್ಲ ಮಾಡ್ರಂತ? ಮತ್ತೆ ನಾವು ಕೇಳಿದ್ರ ಮಾಡಮ್ ಅಂತಾನೆ. ಬರೀ ಮಾಡೋದು ಏನೈತಿ ಇಲ್ಲಿ? ಬಂದೇ ಇಲ್ಲ ನಿಮ್ ಗ್ರಾಮ? ನಮ್ಮ ಗ್ರಾಮಕ್ಕೆ ಬರ್ತಾನೆ ಹೋಗ್ತಾನೆ ಅಷ್ಟೇ. ಯಾಕೆ ಮತ್ತೆ ರೋಡ್ ಮಾಡಲ್ಲ? ರೋಡ್ ಎಲ್ಲಿ ಮಾಡ್ತಾನ ಸರ್ ನಿಮ್ಮ ಹೆಸರು? ನಮ್ಮ ಹೆಸರು ಸಿದ್ದಯ್ಯ ಸ್ವಾಮಿ ಅಂತೇಳಿ. ನಮ್ಮದು ಗೋರ್ಕಲ್ಲಿಂದ ಕುರುಡಿಗೆ 6 ಕಿಲೋಮೀಟ್ರ್ ರಸ್ತೆ ಇದೆ. ಈಗ 4-5 ವರ್ಷದಿಂದ ಡಾಂಬರ್ ರೋಡು ಮಾಡಿದ್ರದು. ಮಾಡಿದರೆ ಉಪಯೋಗ ಇಲ್ದಂಗೆ ಎಲ್ಲ ಕಿತ್ತಿ ತೆಗ್ದು ಬಿದ್ದೋಗಿದ್ದ. ಈಗ ಪ್ರತಿಯೊಬ್ಬರು ನಾಡ ಕಚೇರಿಗೆ ಹೋಗ್ಬೇಕಾದ್ರೂ ಕುರುಡಿಗೆ ಹೋಗ್ಬೇಕು. ಗೋರ್ಕಲ್ಲಿಂದ, ರಾಜಲಮಂಡಲಿಂದ, ಅರನೇಳಿಂದ ಎಲ್ಲ ಸುತ್ತ ಒಂದು 14 ಹಳ್ಳಿಲಿಂದ ಅಲ್ಲಿಗೆ ಹೋಗ್ತಾರೆ. ರಸ್ತೆ ಪೂರ್ತಿ ಹದಗೆಟ್ಟು ಹೊಲಸೆದ್ದೋಗ್ಬಿಟ್ಟಿದೆ. ಆ ರಸ್ತೆಯನ್ನು ಈಗ ಡಾಂಬರೀಕರಣ ಮಾಡಿ ವ್ಯವಸ್ಥೆ ಮಾಡಿ ಕೊಡಬೇಕು. ಅಲ್ಲ ಸರ್, ಈ ರೀತಿಯಾಗಿ ಒಂದು ರೀತಿಯಲ್ಲಿ ರಸ್ತೆ ಹದಗೆಟ್ಟಿದ ಮೇಲೆ ಹೆಂಗೆ ಸರ್ ಅಭಿವೃದ್ಧಿ ಮಾಡೋದು? ಯಾವಾಗ ಜನರಿಗೆ ಆ ರೀತಿ ತೊಂದರೆ, ತಗ್ಗು ದಿನಗಳು ಭಾಳಷ್ಟಿದೆ, ಮತ್ತು ಆಸ್ಪತ್ರೆ ಇದೆ ಕೂಡ ಕುರುಡಿಯಲ್ಲಿ. ಹೆಂಗೆ ಸರ್ ಏನು ಅನಾಹುತ ಆದ್ರೆ ಯಾರು ಜವಾಬ್ದಾರಿ? ರೈತ ಸಂಪರ್ಕ ಹೋಗ್ಬೇಕಾದ್ರೂ ಭಾಳ ತ್ರಾಸು. ಮತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರ ಕುರುಡಿಯಲ್ಲಿ ಐತೆ. ಗರ್ಭಿಣಿ ಸ್ತ್ರೀಯರನ್ನ ಕರ್ಕೊಂಡು ಹೋಗ್ಬೇಕಾದ್ರೂ ಭಾಳ ತ್ರಾಸ ಐತೆ. ಒಂದು ಆಟೋ ಹೋಗ್ಬೇಕಾದ್ರೆ 1.5 ತಾಸು ಆಗ್ತದೆ ಅಲ್ಲಿಗೆ ಹೋಗ್ಬೇಕಾದ್ರೆ. ಕಾರುಗಳಂದ್ರೆ ಭಾಳ ಕಷ್ಟ ಹೋಗ್ಬೇಕಾದ್ರೆ, ಕಾರ್ನಲ್ಲಿ ಆಟೋದಾಗ ಕರ್ಕೊಂಡು ಹೋಗ್ಬೇಕಾದ್ರೆ. ಈ ಕೆಲಸವನ್ನು ಮಾಡಿಸೋರು ಯಾರು ಸರ್? ಈಗ ಮಾಡಿಸೋರು ಯಾರು? ಅವರೇ. ಈಗ ಶಾಸಕರೇ ಅದನ್ನು ಎಸ್ಟಿಮೇಟ್ ಮಾಡಿ ಅದು ಡಾಂಬರೀಕರಣ ಮಾಡಿ ಕೊಡ್ಬೇಕ್ರಿ. ಅದು ಯಾರು ಸರ್? ದದ್ದಲ್ ಬಸನಗೌಡರು, ಗ್ರಾಮೀಣ ಶಾಸಕರು ಅವರು. ಹೌದಾ? ಮತ್ತೆ ಹೆಂಗೆ ಸರ್? ಮತ್ತೆ ನೋಡಿಲ್ಲ, ಅವರು ಕೂಡ ತಿರುಗಾಡ್ತಾರಲ್ಲ ಸರ್? ಅವರು ತಿರುಗಾಡ್ತಾರೆ. ಬಂದಿದ್ರಿ ಒಂದು 2 ತಿಂಗಳ ಮುಂದೆ ರಾಜಲಮಂಡಲಕ್ಕೆ ಬಂದಿದ್ರು. ಬಂದಾಗೂ ರೈತರು ತಿಳಿಸ್ಯಾರ, ಇದೆಲ್ಲ ರೋಡ್ ನೋಡ್ಯಾರ. ಅವ್ರಿಗೆ ಕಣ್ಣೆದ್ರಿಗೆ ಕಾಣ್ತೈತೆ ಅದು ಹೋಗ್ಬೇಕಾದ್ರೆ ಬರ್ಬೇಕಾದ್ರೆ. ಅವಾಗ ಹೋದ ಸಲ ಇವಾಗ 10 ವರ್ಷದಿಂದ ಏನು ಮಾಜಿ ಆಗ್ಯಾರ ತಿಪ್ಪರಾಜ ಹೊಲ್ದಾರು, ಅವರು ಕೆಲಸ ಮಾಡಿಸ್ತಿರೋದ ಡಾಂಬರ್ ರೋಡು ಮಾಡಿಸಿರೋದು. ಕೆಲಸ ಸರಿಯಾಗಿ ಆಗಲಿಲ್ಲ. ಅವಾಗ ಪೂರ್ತಿ ಆಯಿತು. 1 ವರ್ಷ ಅದೆಲ್ಲ ಕಿತ್ತಿ ತೆಗ್ದು ಬಿದ್ದು ಬರೀ ಕಲ್ಲುಗಳು ತೇಲಿಬಿಟ್ಟವು. ಇವಾಗ ಹೋಗ್ಬೇಕಾದ್ರೆ ಸೈಕಲ್ ಮೋಟ್ರ್ ಹೋಗ್ಬೇಕಾದ್ರೂ ಕಷ್ಟ ಆಗ್ಯದ ಆ ದಾರಿ. ಪ್ರತಿಯೊಬ್ಬರು ಹೋಗ್ಬೇಕಾದ್ರೆ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗ್ಬೇಕಾದ್ರೆ ಅಲ್ಲಿಗೆ ಹೋಗ್ಬೇಕು. ಗರ್ಭಿಣಿ ಸ್ತ್ರೀಯರು ಹಾಸ್ಪಿಟ್ಲಿಗೆ ಹೋಗ್ಬೇಕಾದ್ರೆ ಅಲ್ಲಿಗೆ ಹೋಗ್ಬೇಕು. ತಿಂಗಾದ್ರೆ ಹೆಂಗೆ ಸರ್? ಯಾರೋ ಸತ್ರ ಅನಾಹುತ ಜವಾಬ್ದಾರಿ ಯಾರು ಇರ್ತಲ್ಲ? ಹಂಗೆ ಆಗಿಬಿಟ್ಟದ್ರಿ. ಯಾರು ಜವಾಬ್ದಾರಿ ಯಾರಿಲ್ಲ? ಜವಾಬ್ದಾರಿ ಯಾರು? ಇವಾಗ ಅವರೇ ಜವಾಬ್ದಾರಿ ಹೊತ್ತು, ಸರ್ಕಾರನೇ ಜವಾಬ್ದಾರಿ ಹೊತ್ತು ಶಾಸಕರು ಅದನ್ನು ಏನನ್ನ ಮಾಡಿ ಕೆಲಸ ಮಾಡಿಸ್ಕೇಸಿ ಡಾಂಬರ್ ರೋಡ್ ಮಾಡಿ ಕೊಡಬೇಕು. 6 ಕಿಲೋಮೀಟ್ರು 7 ಕಿಲೋಮೀಟ್ರ್ ಆಗ್ತದೆ ರೀ. ಗೋರ್ಕಲ್ ಬಸ್ ಸ್ಟ್ಯಾಂಡ್ಲಿಂದ ಹಿಡಿದು ಕುರುಡಿವರೆಗೆ ಅದನ್ನು ರಸ್ತೆ ಚೆನ್ನಾಗಿ ಮಾಡಿ ಕೊಡ್ಬೇಕು ರೀ.